ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಅರ್ಜುನನಿಗೆ ಕೃಷ್ಣನು ಉಪದೇಶವನ್ನು ಮಾಡ್ತಾ ಇದ್ದ. ಮನಸ್ಸನ್ನು ಸಂಯಮ ಮಾಡಿ, ಮನಸ್ಸನ್ನು ಅಂತರ್ಮುಖಿ ಮಾಡಿ ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿಸ್ಕೊ. ಆಗ ಇಂದ್ರಿಯಗಳನ್ನು ನೀನು ಬಾಹ್ಯ ಪ್ರಪಂಚದಲ್ಲಿ ವ್ಯವಹಾರಕ್ಕೆ ಬಿಡು, ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದ. ನೀನು ಎಳ್ಳಷ್ಟು ಅಂಜಬೇಡ, ಅದರಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದ. ಪ್ರಪಂಚ ಸಂಬಂಧದಲ್ಲಿ ಇರುವವರು ಕರ್ಮವನ್ನು ಬಿಟ್ಟಿರುವುದಕ್ಕೆ ಸಾಧ್ಯವಾಗುವುದೇ? ವ್ಯಾವಹಾರಿಕ ಪ್ರಪಂಚದಲ್ಲಿ ನಾವಿದ್ದೀವಿ. ನಾವು ಕರ್ಮವನ್ನು ಬಿಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಒಂದಿಲ್ಲ ಒಂದು ಕರ್ಮದಲ್ಲಿ ನಾವು ತೊಡಗಿಸ್ಕೊಂಡಿರಲೇಬೇಕಾಗುತ್ತೆ. ಅದು ಅನಿವಾರ್ಯವೂ ಕೂಡ ಆಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಹೀಗಿರುವಲ್ಲಿ ಶಾಸ್ತ್ರ ವಿರುದ್ಧವಾದ ನಿಷಿದ್ಧ ಕರ್ಮಗಳನ್ನು ಮಾಡುವುದಕ್ಕೆ? ಮೊದಲನೇದಾಗಿ ಏನು ಹೇಳಿರೋದು? ನಿಯಮಿತ ಕರ್ಮಗಳನ್ನು ಮಾಡಬೇಕು, ಶಾಸ್ತ್ರವಿಧಿತ ಕರ್ಮಗಳನ್ನ ಮಾಡಬೇಕು ಅಂತ ಹೇಳೋದು. ಅಂಥದ್ರಲ್ಲಿ ಕರ್ಮಬಾಹಿರದು ನಿಯಮಬಾಹಿರವಾದ ಕರ್ಮಗಳನ್ನ, ನಿಷಿದ್ಧ ಕರ್ಮಗಳನ್ನ ಯಾಕೆ ಮಾಡಬೇಕು? ಮಾಡಬಾರ್ದು. ಆದರೆ ವಿಮರ್ಶಿಸುತ್ತಾ ವಿಹಿತ ಕರ್ಮಗಳನ್ನೇ ಆಚರಿಸುವವನಾಗು. ನಿನಗೆ ಯೋಗ್ಯವಾದ ಕರ್ಮವು ಸಮಯವನ್ನು ಅನುಸರಿಸಿ ಪ್ರಾಪ್ತವಾದರೆ ಮನಸ್ಸಿನಲ್ಲಿ ಎಳ್ಳಷ್ಟೂ ಅಂಜದೆ ನಿಷ್ಕಾಮ ಬುದ್ಧಿಯಿಂದ ಆಚರಿಸುವನಾಗು. ನಿನ್ನ ಪಾಲಿಗೆ ಯಾವುದಾದ್ರು ಸಮಯೋಚಿತವಾಗಿ ಯಾವುದಾದ್ರು ಕರ್ಮ ಪ್ರಾಪ್ತ ಆದರೆ, ಸಮಯವನ್ನು ಅನುಸರಿಸಿ ಯಾವುದೋ ಒಂದು ಕರ್ಮ, ಯಾವುದೋ ಒಂದು ಕೆಲಸ ಬರುತ್ತೆ ನಿನ್ನ ಪಾಲಿಗೆ, ಆಗ ಎಳ್ಳಷ್ಟು ಯೋಚನೆ ಮಾಡಿದೆ ಅದು ಯೋಗ್ಯವಾದ ಕರ್ಮ ಆಗಿರಬೇಕು. ಆ ಯೋಗ್ಯವಾದ ಕರ್ಮ ನಿನ್ನ ಪಾಲಿಗೆ ಸಮಯೋಚಿತವಾಗಿ ಬಂದಿದ್ದೇ ಆದರೆ ಎಳ್ಳಷ್ಟು ಯೋಚನೆ ಮಾಡದೆ ನಿಷ್ಕಾಮ ಬುದ್ಧಿಯಿಂದ ಆಚರಣೆ ಮಾಡೋದನ್ನು ಅಂತ ಇಲ್ಲಿ ಕೃಷ್ಣ ಉಪದೇಶವನ್ನು ಮಾಡ್ತಿರೋದು. ಅಂದರೆ ಈಗ ನಮಗೆ ಸುಲಭವಾಗಿ ಅರ್ಥ ಆಗಬೇಕು ಅಂದರೆ, ಯಾರೋ ಒಬ್ಬ ಹಸಿದಿರ್ತಾನೆ, ನಾವು ಊಟದ ಸಮಯದಲ್ಲಿ ಕೂತಿರ್ತೀವಿ, ಯಾರೋ ಒಬ್ಬ ಹಸ್ಕೊಂಡು ಬರ್ತಿರ್ತಾನೆ, ಒಂದು ಸ್ವಲ್ಪ ಅನ್ನ ಕೊಡಿ ಅಂತ ಕೇಳ್ತಾನೆ. ಇಲ್ಲಿ ಇದು ಯೋಗ್ಯವಾದ ಕರ್ಮ ಯಾವುದು? ಊಟವನ್ನು ಕೊಡೋದು ಯೋಗ್ಯವಾದ ಕರ್ಮ. ಅವನು ಸಮಯವನ್ನು ಅನುಸರಿಸಿ, ನಾನು ಊಟ ಮಾಡುವ ಸಮಯಕ್ಕೆ ಅವನು ಬಂದು ಊಟ ಕೇಳ್ತಾ ಇದ್ದಾನೆ ಅಂದರೆ ಇಲ್ಲಿ ನಾನು ಅದನ್ನು ಶಿವಾರ್ಪಣ ಮಸ್ತು ಅನ್ನೋ ಬುದ್ಧಿಯಿಂದ ಅವನಿಗೊಂದು ಸ್ವಲ್ಪ ಕೊಡಬೇಕು. ಇದು ನಿಷ್ಕಾಮ ಕರ್ಮ. ಅರ್ಥ ಆಗ್ತಿದೆಯಲ್ವಾ? ಈಗ ಯಾರೋ ಒಬ್ಬರು ದಾರಿಯಲ್ಲಿ ಹೊರೆ ಹೊತ್ಕೊಳ್ಳೋಕ್ಕಾಗದೆ ಒಂದು ಸೌದೆ ಹೊರೆ ಕಟ್ಕೊಂಡಿಟ್ಟಿರ್ತಾರೆ, ಕಟ್ಟಿಗೆಗಳನ್ನೆಲ್ಲ ಕಟ್ಟಿ ಒಂದು ದೊಡ್ಡ ಸೌದೆ ಹೊರೆ ಇಟ್ಕೊಂಡಿರ್ತಾರೆ. ಎತ್ತು ತಲೆ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಆ ದಾರಿಯಲ್ಲಿ ಹಾದು ಹೋಗ್ತಾ ಇರ್ತೀನಿ. ಹೋಗ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಅಪ್ಪ ಸ್ವಲ್ಪ ಎತ್ತಿ ಒರೆಸ್ಬಿಡು ತಲೆ ಮೇಲೆ ಅಂತ ಕೇಳ್ತಾರೆ. ಇದು ಯೋಗ್ಯವಾದ ಕರ್ಮ, ನನ್ನ ಸಮಯಕ್ಕೆ ಒದಗಿ ಬಂದಿದೆ. ಅದು ನಾನು ಅದನ್ನು ಎತ್ತಿ ಅವನ ತಲೆ ಮೇಲೆ ಇಟ್ಟು ಶಿವಾರ್ಪಣ ಮಸ್ತು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವನಿಗೆ ಆ ಹೊರೆಯನ್ನು ಎತ್ತಿ ತಲೆ ಮೇಲೆ ಒರೆಸೋದು, ಇದು ಕರ್ಮ. ಆದರೆ ಇವನು ಒರೆಸಿದ್ರೆ ನನಗೆ ಒಳ್ಳೇದಾಗುತ್ತೆ, ಭಗವಂತ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡು ನಾನು ಒರೆಸಿದ್ರೆ ಅದು ಕರ್ಮಫಲ ಸಕಾಮ ಕರ್ಮ ಆಗುತ್ತೆ. ಮತ್ತು ಯೋಗ್ಯವಾದ ಕರ್ಮ ಇದು, ಯಾರಿಗೂ ತೊಂದರೆ ಇಲ್ಲ, ಅವನಿಗೆ ಅನುಕೂಲ ಆಗ್ತಾಯಿದೆ, ಸಮಯೋಚಿತವಾಗಿದೆ. ಈ ಥರದಲ್ಲಿ ಈ ಕರ್ಮವನ್ನು ಮಾಡುವಂತ ಹೇಳ್ತಾ ಇದ್ದಾನೆ. ಏನಂತ? ಯೋಗ್ಯವಾದ ಕರ್ಮವು ಸಮಯವನ್ನು ಅನುಸರಿಸಿ ಪ್ರಾಪ್ತವಾದರೆ ಮನಸ್ಸಿನಲ್ಲಿ ಎಳ್ಳಷ್ಟು ಅಂಜದೆ ನಿಷ್ಕಾಮ ಬುದ್ಧಿಯಿಂದ ಆಚರಿಸುವನಾಗು. ನಿನಗೆ ಮತ್ತೊಂದು ವಿಚಿತ್ರ ಸಂಗತಿಯನ್ನು ಹೇಳುವೆನು. ನಿಷ್ಕಾಮ ಬುದ್ಧಿಯಿಂದ ಮಾಡುವ ಕರ್ಮವೆಲ್ಲವೂ ಸಂಸಾರ ಬಂಧನದಿಂದ ಬಿಡಿಸಿ ಮೋಕ್ಷವನ್ನು ಕೊಡುತ್ತವೆ. ಶಾಸ್ತ್ರದಲ್ಲಿ ಹೇಳಿರುವಂತೆ ಸ್ವಧರ್ಮಾನುಸಾರವಾಗಿ ಕರ್ಮವನ್ನು ಆಚರಿಸುವವನಿಗೆ ಮೋಕ್ಷವು ಕರತಲಾಮಲಕವಾಗುವುದು. ಇಲ್ಲಿ ಸ್ವಧರ್ಮವನ್ನು ಅನುಸರಿಸುವುದು ಅಂತ ಹೇಳ್ತಾ ಇದ್ದಾರೆ. ಸ್ವಧರ್ಮ ಅಂದರೆ ಸ್ವಭಾವಕ್ಕೆ ಅನುಗುಣವಾಗಿ ಕರ್ಮ. ನನ್ನ ಸ್ವಭಾವ ಯಾವುದರಲ್ಲಿ ಹೆಚ್ಚು ಹೆಚ್ಚು ರೂಢಿ ಮೂಲವಾಗಿದೆಯೋ, ನನ್ನ ಸ್ವಭಾವಕ್ಕೆ ಹೊಂದುವಂಥ ಕರ್ಮವೇ ನನ್ನ ಸ್ವಧರ್ಮ. ಸ್ವಧರ್ಮ ಅಂದರೆ ನಾನು ಹುಟ್ಟಿದ ಜಾತಿಯಲ್ಲಿ, ನಾನು ಹುಟ್ಟಿದ ಧರ್ಮದಲ್ಲಿ ನಾನು ಇಂಥ ಜಾತಿಯಲ್ಲಿ ಹುಟ್ಟಿದ್ದೀನಿ, ನನ್ನ ಜಾತಿಗೆ ಇಂಥ ಕರ್ಮ ನಿಗದಿತವಾಗಿದೆ ಅಂತ ತಿಳ್ಕೊಂಡು ಮಾಡೋದು ಅದಲ್ಲ. ನನ್ನ ಸ್ವಭಾವಕ್ಕೆ ಅನುಗುಣವಾಗಿ. ಈಗ ನನಗೆ ಇಂಜೆಕ್ಷನ್ ಮಾಡಿಸ್ಕೊಳ್ಳೋಕ್ಕೆ ಭಯ, ಸೂಜಿ ಚಾಕು ನೋಡಿದ್ರೆ ಭಯ, ನಾನು ಹೋಗಿ ಡಾಕ್ಟ್ರಾಗಿ ಆಪ್ರೇಷನ್ ಮಾಡಿ ರೋಗಿನ ವಾಸಿ ಮಾಡೋದು ಉಂಟಾ? ನನ್ನ ಸ್ವಭಾವಕ್ಕೆ ವಿರುದ್ಧವಾದದ್ದು ಅದು ನನ್ನ ಸ್ವಧರ್ಮ ಅಲ್ಲ. ಯಾವುದು? ಇಂಜೆಕ್ಷನ್ ಮಾಡೋದು, ಆಪ್ರೇಷನ್ ಮಾಡೋದು ನನ್ನ ಸ್ವಧರ್ಮ ಅಲ್ಲ. ನನಗೆ ಓದೋದ್ರಲ್ಲಿ ಹೆಚ್ಚಿನ ಆಸಕ್ತಿ, ಇನ್ನೊಬ್ರಿಗೆ ಪಾಠ ಪ್ರವಚನ ಮಾಡೋದ್ರಲ್ಲಿ ಹೆಚ್ಚಿನ ಆಸಕ್ತಿ. ನನ್ನನ್ನು ತಗೊಂಡೋಗಿ ಯಾವುದಾದ್ರು ಒಂದು ವ್ಯಾಪಾರ ವಹಿವಾಟು ಮಾಡು, ಲಾಭವನ್ನು ತಂದುಕೊಡು ಅಂತ ಬಿಟ್ಟರೆ ನನಗದರಲ್ಲಿ ಹೆಚ್ಚು ತಲೆ ಓಡೋದಿಲ್ಲ. ನನಗೆ
ಹೆಂಗೆ ವ್ಯಾಪಾರ ಮಾಡಬೇಕು, ಯಾವ ವಸ್ತುವನ್ನು ಎಷ್ಟಕ್ಕೆ ಖರೀದಿಸಬೇಕು, ಎಷ್ಟಕ್ಕೆ ಮಾರಬೇಕು, ಲಾಭದಾಯಕವಾಗಿ ಏನು ಮಾಡಬೇಕು, ಇವ್ರನ್ನ ಗ್ರಾಹಕರನ್ನ ಹೇಗೆ ಸೆಳಿಬೇಕು, ಹೆಂಗೆ ಮಾತಾಡಬೇಕು, ಇವೇನು ಗೊತ್ತಿರೋದಿಲ್ಲ. ನನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಕರ್ಮಗಳನ್ನ ನಾನು ಆರಿಸ್ಕೊಳ್ಬಾರ್ದು. ನನ್ನ ಸ್ವಭಾವಕ್ಕೆ ತಕ್ಕಂತೆ ಕರ್ಮಗಳನ್ನ ಆರಿಸ್ಕೋಬೇಕು. ನನ್ನ ಸ್ವಭಾವವೇ ನನ್ನ ಸ್ವಧರ್ಮ. ಇಲ್ಲಿ ಸ್ವಧರ್ಮ ಅಂದರೆ ಏನು? ಜಾತಿಯಿಂದ, ಹುಟ್ಟಿನಿಂದ, ಜಾತಿಯಿಂದ, ಕುಲ, ಧರ್ಮ ಅಂತ ಏನು ಮಾಡ್ಕೊಂಡಿದಾರಲ್ಲ ಆಚರಣೆಗೆ, ವ್ಯವಹಾರಕ್ಕೆ, ಅವು ಯಾವುದೇ ಕಾರಣಕ್ಕೂ ಅದರ ಬಗ್ಗೆ ಕೃಷ್ಣ ಮಾತಾಡ್ತಾ ಇಲ್ಲ. ಇಲ್ಲಿ ಕೃಷ್ಣ ಮಾತಾಡ್ತಾ ಇರೋದೇನು? ನನ್ನ ಸ್ವಭಾವವನ್ನು ನಿನ್ನ ಧರ್ಮ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಸ್ವಭಾವ ಯಾವುದೋ ಅದು ನಿನ್ನ ಧರ್ಮ. ಆ ಸ್ವಭಾವಕ್ಕೆ ಅನುಗುಣವಾಗಿ ಕರ್ಮಗಳನ್ನ ಆಚರಿಸಿದ್ರೆ ನೀನು ತೇರ್ಗಡೆನ ಹೊಂದುತ್ತೀಯ, ಯಶಸ್ಸನ್ನು ಗಳಿಸ್ತೀಯ ಅಂತ ಇಲ್ಲಿ ಹೇಳ್ತಾ ಇರೋದು. ಅದರಿಂದ ಸ್ವಧರ್ಮಾನುಸಾರವಾಗಿ ಕರ್ಮವನ್ನು ಆಚರಿಸುವವನಿಗೆ ಮೋಕ್ಷವು ಕರತಲಾಮಲಕವಾಗುವುದು. ಇಷ್ಟು ಕ್ಲಿಯರಾಗಿ ಕೃಷ್ಣ ಹೇಳ್ತಾ ಇರಬೇಕಾದ್ರೆ ನಾವೇ ಗೊಂದಲ ಮಾಡ್ಕೊಬಿಡ್ತೀವಿ ಅಷ್ಟೇ. ಹೇ ಅರ್ಜುನ, ಸ್ವಧರ್ಮಾನುಷ್ಠಾನವನ್ನೇ ಯಜ್ಞವೆಂದು ಅರಿತು ನಿತ್ಯವೂ ಆಚರಿಸುವವರಿಗೆ ಲೇಷವಾದರೂ ಪಾಪವು ಅಂಟುವುದಿಲ್ಲ. ಅವನ ಸ್ವಭಾವಕ್ಕೆ ಅನುಗುಣವಾಗಿ ಅವನು ಯಾವ ಕರ್ಮವನ್ನು ಮಾಡ್ತಾನೋ, ಸ್ವಭಾವಕ್ಕೆ ಅನುಗುಣವಾಗಿ ಅಂದರೆ ಕೆಲವನಿಗೆ ಅವನು ಸ್ವಭಾವ ಮಾಡ್ಕೊಬಿಟ್ಟಿರ್ತಾನೆ, ಹೆಂಡ ಕುಡಿಯೋದನ್ನೇ ಸ್ವಭಾವ ಮಾಡ್ಕೊಬಿಟ್ಟಿರ್ತಾನೆ. ಕೃಷ್ಣ ಹೇಳಿದಾನಲ್ಲ ಭಗವದ್ಗೀತೆಯಲ್ಲಿ, ನಿನ್ನ ಸ್ವಭಾವಕ್ಕೆ ಬಂದಿರೋದು ಕರ್ಮ ಮಾಡು ಅಂತ. ಕುಡಿಯೋದು ಒಂದು ಕರ್ಮ ಅಲ್ಲ. ಇಲ್ಲಿ ಶಾಸ್ತ್ರ ವಿಧಿತವಾದ ನಿಯಮಬದ್ಧವಾದ ಕರ್ಮಗಳನ್ನು ಹೇಳ್ತಾರೆ, ನಿಷಿದ್ಧ ಕರ್ಮಗಳನ್ನಲ್ಲ. ಸಿಕ್ಕದನ್ನೆಲ್ಲ ಮಾಡುವಂತ ಇಲ್ಲಿ ಯಾರು ಹೇಳ್ತಾ ಇಲ್ಲ. ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ನನಗೆ ಶ್ರೇಯಸ್ಸಿಗೆ ಅದು ಕಾರಣವಾಗಬೇಕು ಅಂಥ ಕರ್ಮಗಳನ್ನು ಮಾಡು ಅಂತ ಹೇಳ್ತಾ ಇರೋದು ಇಲ್ಲಿ. ಅದರಿಂದ ಏನೇನೋ ಅರ್ಥ ಮಾಡಿಕೊಂಡು ತಪ್ಪಾಗಿ ಆಲೋಚನೆಗಳನ್ನ ಮಾಡಬಾರ್ದು. ಸ್ವಧರ್ಮವನ್ನು ಬಿಟ್ಟು ಪರಧರ್ಮದಲ್ಲಿ ಪ್ರವೃತ್ತನಾದವನು ಪಾಪಮಯವಾದ ಸಂಸಾರ ಬಂಧನಕ್ಕೆ ಒಳಗಾಗುವನು. ನಿತ್ಯವೂ ಸ್ವಧರ್ಮ ಯಜ್ಞವನ್ನು ಪಾಲಿಸುವವರಿಗೆ ಭವಬಂಧನ ಉಂಟಾಗಲಾರದು. ಇಲ್ಲಿ ಸ್ವಧರ್ಮ ಯಜ್ಞ ಅಂದರು. ಈಗ ಯಜ್ಞ ಮಾಡಬೇಕಾದ್ರೆ ಯಜ್ಞಶಾಲೆಯನ್ನು ಏರ್ಪಾಡು ಮಾಡ್ಕೋಬೇಕು, ಒಂದು ಯಜ್ಞ ಕುಂಡವನ್ನು ತಯಾರು ಮಾಡಬೇಕು, ಬೇಕಾದ ಹವಿಸ್ಸುಗಳನ್ನೆಲ್ಲ ಹಾಕ್ಲಿಕ್ಕೆ ಅಲ್ಲೆಲ್ಲ ಪದಾರ್ಥಗಳನ್ನೆಲ್ಲ ತರಬೇಕು, ಏನೇನೋ ಮಂತ್ರಾಚರಣೆ ಮಾಡಬೇಕು. ಇಷ್ಟೆಲ್ಲವನ್ನ ಮಾಡಿ ಒಂದು ಯಜ್ಞ ಮಾಡಬೇಕು. ಇದಕ್ಕೆಲ್ಲ ತುಂಬ ಶ್ರಮದ ಕೆಲಸ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ? ನಿತ್ಯವೂ ಸ್ವಧರ್ಮ ಎಂಬ ಯಜ್ಞವನ್ನು ಮಾಡು ನೀನು. ಬಾಹ್ಯದಲ್ಲಿ ಯಜ್ಞವನ್ನು ಯಾತಕ್ಕೆ ಮಾಡೋದು? ನೀನು ಅಂತರಂಗದಲ್ಲಿ ಈ ರೀತಿ ನಡ್ಕೊಳೋದಕ್ಕೆ ಯಜ್ಞವನ್ನು ತೋರಿಸ್ಕೊಟ್ರೆ ನಾವೇನು ಮಾಡ್ತೀವಿ? ದೊಡ್ಡವರೆಲ್ಲ ಯಜ್ಞ ಮಾಡೋದು ತೋರಿಸಿಲ್ವಾ? ಯಜ್ಞಗಳನ್ನ ಮಾಡಲೇಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇಲ್ಲಿ ಕೃಷ್ಣ ಹೊರಗಡೆ ದುಡ್ಡು ಖರ್ಚಾಗುವಂಥದ್ದನ್ನು, ದೇಹಕ್ಕೆ ಶ್ರಮವಾಗುವಂಥದ್ದನ್ನ, ಇತರರಿಗೆ ಉಪಟಳವಾಗುವಂಥ ಯಾವ ಕೆಲಸವನ್ನು ಹೇಳ್ತಾ ಇಲ್ಲ. ಕೃಷ್ಣ ಏನು ಹೇಳ್ತಿರೋದು? ನಿತ್ಯವೂ ಸ್ವಧರ್ಮ ಎಂಬ ಯಜ್ಞವನ್ನು ಮಾಡು ನೀನು ಅಂತ. ನಿನ್ನ ಸ್ವಭಾವಕ್ಕೆ ಅನುಗುಣವಾದಂಥ ಯಾವ ಒಂದು ಉತ್ತಮ ಕಾರ್ಯಗಳು ಒದಗಿ ಬರ್ತವೋ ಆ ಕರ್ಮಗಳನ್ನು ನೀನು ಪ್ರತಿನಿತ್ಯ ಮಾಡು, ಬಿಡಬೇಡ. ಆ ಥರ ಮಾಡ್ತಾ ಬಂದರೆ ಏನಾಗುತ್ತೆ? ಅದು ಸಾಲದಕ್ಕೆ ಅದನ್ನು ಹೆಂಗೆ ಮಾಡಬೇಕು? ಶಿವಾರ್ಪಣ ಮಸ್ತು, ಪರಮಾತ್ಮನಿಗೆ ಅರ್ಪಿತವಾಗಲಿ ಇದು ಅಂತ ಆ ಬುದ್ಧಿಯಿಂದ ಮಾಡಬೇಕು ನಿಷ್ಕಾಮ ಕರ್ಮವನ್ನು. ಆಗ ಏನಾಗುತ್ತೆ? ಭವಬಂಧನ ಉಂಟಾಗಲಾರದು. ಯಾಕೆ? ಆ ಕರ್ಮದ ಮೇಲೆ ನನಗೆ ಯಾವ ಅಭಿಮಾನವೂ ಇರೋದಿಲ್ಲ, ಅದರ ಫಲ ನಿರೀಕ್ಷೆ ಇರೋದಿಲ್ಲ. ಆಗ ಏನಾಗುತ್ತೆ? ಪರಮಾತ್ಮ ಇದು ನಿನಗೆ ಅರ್ಪಿತವಾಗಿ ಈ ಕಾರ್ಯವನ್ನು ನಾನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುವಂತೆ ನನಗೆ ಶಕ್ತಿಯನ್ನು ಕೊಡು ಅಂತ ಹೇಳಿ ನಿಷ್ಠೆಯಿಂದ, ಭಕ್ತಿಯಿಂದ ಆ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ಆ ಕರ್ಮ ಸಫಲವಾಗುತ್ತೆ. ಆಗ ನನಗೇನಾಗುತ್ತೆ? ಅಂತಃಕರಣ ಶುದ್ಧಿ ಆಗುತ್ತೆ. ಇದು ಕರ್ಮ ಮಾಡುವ ವಿಧಾನ. ಆತನು ಸಂಸಾರ ಜಂಜಾಟದಲ್ಲಿ ಸಿಕ್ಕಿಕೊಳ್ಳಲಾರನು. ಈ ಲೋಕದವರೆಲ್ಲ ನಿಜ ಕರ್ಮವನ್ನು ಮರೆತು ಮಾಯಾಪಾಶದಲ್ಲಿ ಸಿಲುಕಿ ಮೋಹದಿಂದ ಆಗಿರುತ್ತಾರೆ. ಎಲ್ಲರೂ ಏನು ಮಾಡಿದ್ರು? ನಿಜ ಕರ್ಮವನ್ನು, ಅವರವರ ಸ್ವಭಾವಕ್ಕೆ ಅಂಟಿದ ಕರ್ಮಗಳನ್ನು, ನಿಷ್ಕಾಮ ಕರ್ಮವನ್ನು ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಿಂದ ಮಾಡದಲೇ ಮಾಯಾಪಾಶದಲ್ಲಿ ಸಿಕ್ಕಿ, ಈಗ ಪ್ರತಿಯೊಬ್ಬರು ಅವ್ರಿಗೆ ತಿಳಿತದೋ ತಿಳಿಯಲ್ವೋ ಪ್ರತಿಯೊಬ್ಬರು ಹಣವನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಪರಿಪಾಟಲಿಗೆ ಸಿಕ್ಕಾಕೊಂಡು ಮೋಹದಿಂದ ಬಂಧಿತರಾಗ್ತಾ ಇದ್ದಾರೆ. ಯಾರು ಹುಟ್ಟಿದವರೆಲ್ಲರಿಗೂ ಹಣ ಸಂಪಾದನೆ ಮಾಡೋ ಆಸೆ ಇರ್ತದೆ, ಆದರೆ ಬುದ್ಧಿ ಇರ್ತದ? ಅವ್ರಿಗೆ ಆ ಕೆಪಾಸಿಟಿ ಇರ್ತದ? ಯೋಚನೆನೇ ಮಾಡೋದಿಲ್ಲ. ಎಲ್ಲರಿಗೂ ಹಣದ ಮೇಲೆ ಆಸೆ, ಆದರೆ ಅದನ್ನು ಗಳಿಸುವ ಬುದ್ಧಿಶಕ್ತಿ ಇರೋದಿಲ್ಲ. ಆ ಗಳಿಸುವ ಬುದ್ಧಿಶಕ್ತಿ ಬರೋದಕ್ಕೆ ತರಬೇತಿಗಳು. ಅವನಿಗೆ ತಲೆಗೆ ಹೋಗೋದಿಲ್ಲ, ಆದರೂ ಅವನಿಗೆ ಆ ತರಬೇತಿ ಕೊಡೋದು. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಜನ್ಮತಃ ಸ್ವಭಾವದಲ್ಲಿ ಅವರಿಗೆ ಯಾವ ಗುಣಗಳು ಬಂದಿರ್ತವೋ
ಅವುಗಳನ್ನ ಹೆಚ್ಚು ಪ್ರಚೋದಿಸಿ ಅವುಗಳನ್ನ ಹೆಚ್ಚು ಬೆಳವಣಿಗೆ ಮಾಡಿ ಅವರಿಗೆ ಅದರಲ್ಲಿ ಉತ್ತಮವಾಗಿ ಬದುಕೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾ ಇರೋದು. ನಾವೇನು ಮಾಡ್ತೀವಿ ಅಂದರೆ ಕೇವಲ ಹಣದ ಒಂದು ಸಂಪಾದನೆಯನ್ನೇ ಗುರಿಯಾಗಿಟ್ಕೊಂಡು ನಾವು ಜೀವನವನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ಸಮಾಜದ ವ್ಯವಸ್ಥೆ ಹಾಳಾಗುತ್ತೆ, ನಾವು ಕೂಡ ಹಾಳಾಗ್ತೀವಿ. ಅದಕ್ಕೆ ಹೇಳ್ತಾ ಇರೋದಿಲ್ಲಿ, ನಿಜ ಕರ್ಮವನ್ನು ಮರೆತು ಮಾಯಾಪಾಶದಲ್ಲಿ ಸಿಲುಕಿ ಮೋಹದಿಂದ ಬಂಧಿತರಾಗಿರುತ್ತಾರೆ. ಹೌದಲ್ವಾ? ಇದಂತಾನೆ ಮಾಡ್ತಾ ಇರೋದು ನಾವು. ಆದ್ದರಿಂದ ನಾವು ಹೆಚ್ಚು ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅದನ್ನು ನಾವು ಮಾಡ್ತಾ ಹೋಗಬೇಕು. ಇನ್ನು ಹೇ ಅರ್ಜುನ, ಈ ವಿಷಯದಲ್ಲಿ ನಿನಗೆ ಒಂದು ಪ್ರಾಚೀನ ಕಥೆಯನ್ನು ಹೇಳುವೆನು. ಈಗ ನಿನಗೆ ಹಳೆಯದೊಂದು ಕಥೆ ಹೇಳ್ತೀನಿ ನೋಡಿ ಈ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ಕೃಷ್ಣ ಒಂದು ಕಥೆಯನ್ನು ಹೇಳ್ತಾನೆ. ಅದೇನಪ್ಪ ಅಂದರೆ, ಬ್ರಹ್ಮನು ಸೃಷ್ಟಿಸುವಾಗ ವಿಹಿತ ಚರಣರೂಪ ನಿತ್ಯ ಯಜ್ಞದ ಸಂಗಡ ಸಮಸ್ತ ಪ್ರಜೆಗಳನ್ನು ನಿರ್ಮಿಸಿದನು. ವಿಹಿತ ಚರಣರೂಪ ನಿತ್ಯ ಯಜ್ಞದ ಸಂಗಡ, ನಿತ್ಯ ಯಜ್ಞ ಮಾಡಬೇಕಾದ ಯಜ್ಞಗಳನ್ನು, ನಿತ್ಯ ಮಾಡುವಂಥ ಯಜ್ಞಗಳನ್ನು, ಪ್ರಜೆಗಳನ್ನು ನಿರ್ಮಿಸಿದನು. ಈ ಧರ್ಮವು ಬಹು ಗಹನವಾದುದರಿಂದ ಅದನ್ನು ಅರಿಯಲಾರದೆ ಪ್ರಜೆಗಳೆಲ್ಲರೂ ಸೇರಿಕೊಂಡು ಬ್ರಹ್ಮದೇವನನ್ನು ಕುರಿತು ವಿನಯದಿಂದ ಪ್ರಾರ್ಥಿಸಿದರು. ಬ್ರಹ್ಮನೇನೋ ಇಷ್ಟೆಲ್ಲ ನಿಯಮಗಳನ್ನ ಕೊಟ್ಬಿಟ್ಟ, ಪ್ರಜೆಗಳನ್ನೂ ಸೃಷ್ಟಿ ಮಾಡ್ದ, ಯಾರಿಗೂ ಅರ್ಥ ಆಗಲಿಲ್ಲ ಏನು ಮಾಡಬೇಕು ಅಂತ. ಆಗ ಅವ್ರು ಕೇಳಿದ್ರು, ಹೇ ದೇವಾದಿದೇವ, ಭೂಲೋಕದಲ್ಲಿ ಜನಿಸಿರುವ ನಮ್ಮ ಜೀವಿತವು ಯಾವ ರೀತಿ ಸಾರ್ಥಕವಾಗುವುದೆಂಬುದನ್ನು ತಿಳಿಸು. ನಾವೆಲ್ಲ ಭೂಮಿಲಿ ಹುಟ್ಟಿದ್ದೀವಿ, ನಮ್ಮ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ನಾವೇನು ಮಾಡಬೇಕು ಅದನ್ನು ತಿಳಿಸು ಅಂತ ಕೇಳಿದ್ರು ಎಲ್ಲ. ಆಗ ಬ್ರಹ್ಮದೇವನು, ಹೇ ಜನರೇ, ನಿಮ್ಮನ್ನು ಸೃಷ್ಟಿಸುವ ಸಮಯದಲ್ಲಿ ವರ್ಣಾಶ್ರಮಗಳಿಗೆ ಉಚಿತವಾದ ಧರ್ಮಕರ್ಮಗಳನ್ನು ಅಂದರೆ ನಿಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ನಾನು ಕರ್ಮಗಳನ್ನು ಸೃಷ್ಟಿ ಮಾಡಿದ್ದೀನಿ. ನೀವು ಭೂಲೋಕದಲ್ಲಿ ಜನಿಸಿದಾಗ ನೀವು ಈ ನಿಯಮಗಳನ್ನು ಅನುಸರಿಸಿ ನಡೆಯಿರಿ, ಅದರಿಂದ ನಿಮ್ಮ ಕಾಮನೆಗಳೆಲ್ಲವೂ ಫಲಿಸುತ್ತವೆ. ಇದು ನಿಮ್ಮ ತಾರಣೋಪಾಯವು. ನೀವು ವ್ರತ ನಿಯಮವೆಂಬ ಸುಳಿಗುಂಡಿಯಲ್ಲಿ ಬೀಳುವ ಕೆಲಸವಿಲ್ಲ. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ವ್ರತ ಮಾಡಬೇಕು, ವ್ರತ ನಿಯಮ ಎಂಬ ಸುಳಿಗುಂಡಿಯಲ್ಲಿ ಬೀಳುವ ಕೆಲಸವಿಲ್ಲ. ಯಾವ ವ್ರತ ಮಾಡಬೇಕು, ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ಇಂಥ ಸುಳಿಗುಂಡಿಗಳಲ್ಲಿ ಹೋಗಿ ನೀವು ಬೀಳಬೇಕಾದ ಅಗತ್ಯ ಇಲ್ಲ. ತಪಸ್ಸು, ಉಪವಾಸಾದಿಗಳನ್ನು ಮಾಡಿದ ಶರೀರವನ್ನು ಶುಷ್ಕ ಮಾಡುವ ಕೆಲಸವಿಲ್ಲ. ನಾನು ತಪಸ್ಸು ಮಾಡಬೇಕು, ಉಪವಾಸ ಮಾಡಬೇಕು, ತೀರ್ಥಯಾತ್ರೆಗಳನ್ನು ಸುತ್ತಬೇಕು, ತೀರ್ಥಗಳಲ್ಲಿ ಮುಳುಗಬೇಕು, ಇಂಥ ಪರಿಶ್ರಮ ಮಾಡುವ ಕೆಲಸವಿಲ್ಲ. ಶರೀರವನ್ನು ಒಣಗಿಸ್ಬೇಕು, ಇವೆಲ್ಲ ಏನೂ ಇಲ್ಲ. ಯೋಗಾದಿಗಳ ಸಾಧನೆಯೂ ಬೇಡ, ಅಷ್ಟಾಂಗ ಯೋಗದ ಸಾಧನೆಗಳು ಬೇಡ. ಕಾಮ್ಯಾರಾಧನೆ, ಉಪಾಸನ, ಮಂತ್ರ, ಯಂತ್ರಾದಿ ಪ್ರಯೋಗಗಳೂ ಬೇಕಾಗಿಲ್ಲ. ಬ್ರಹ್ಮ ಏನು ಹೇಳ್ತಾ ಇದ್ದಾನೆ? ಯೋಗಾದಿ ಸಾಧನೆಗಳು ಬೇಡ, ಕಾಮ್ಯಾರಾಧನೆ ಬೇಡ, ಉಪವಾಸ ಬೇಡ, ಉಪಾಸನೆಗಳು ಬೇಡ, ಮಂತ್ರ ಯಂತ್ರಾದಿ ಪ್ರಯೋಗಗಳು ಬೇಕಾಗಿಲ್ಲ. ಅನ್ಯ ದೇವತೆಗಳ ಭಜನೆಯಾಗಲಿ ಇತರ ಆಯಾಸವಾಗಲಿ ನಿಮಗೆ ಬೇಕಾಗಿಲ್ಲ. ಮತ್ತೇನು ಮಾಡಬೇಕು? ನಿನ್ನ ಸ್ವಭಾವಕ್ಕೆ ಅನುಕೂಲವಾದಂಥ, ನಿನ್ನ ಸ್ವಭಾವಕ್ಕೆ ಒಗ್ಗಿದಂಥ ನಿನ್ನ ಸ್ವಧರ್ಮಾಚರಣೆಯನ್ನು ಮಾಡುತ್ತಿದ್ದರೆ ನೀನು ಕಾಮಿತ ಫಲಗಳೆಲ್ಲವೂ ಸಿಕ್ಕುತ್ತವೆಂದು ಬ್ರಹ್ಮನು ಪ್ರೇಮದಿಂದ ಹೇಳಿದನು. ನಿನ್ನ ಸ್ವಭಾವವು ಯಾವ ಧರ್ಮವನ್ನು ಅಳವಡಿಸ್ಕೊಂಡಿದೆ? ಯಾವ ಧರ್ಮ ಅಂದರೆ ನಿನ್ನ ಸ್ವಭಾವದಲ್ಲಿ ಯಾವ ಕೆಲಸದ ಮೇಲೆ ಹೆಚ್ಚು ಪ್ರೀತಿ ಇದೆಯೋ, ನಿನ್ನ ಬುದ್ಧಿಶಕ್ತಿ ಯಾವುದರಲ್ಲಿ ಹೆಚ್ಚು ಚುರುಕಾಗಿದೆಯೋ ಅಂಥ ಧರ್ಮವನ್ನು ನೀನು ಪ್ರೇಮದಿಂದ ನಿಷ್ಕಾಮ ಬುದ್ಧಿಯಿಂದ ಮಾಡಿದ್ರೇ ಸಾಕು ಅಂತ ಹೇಳಿ ಬ್ರಹ್ಮನು ಹೇಳ್ತಾನೆ. ನೀನು ನಿಷ್ಕಾಮ ಬುದ್ಧಿಯಿಂದ ಧರ್ಮವನ್ನು ಆಚರಿಸುವುದೇ ಏಕಮಾತ್ರ ಕರ್ತವ್ಯವಾಗಿದೆ ಎಂದನು. ಪುನಃ ಸತ್ಯಲೋಕಾಧಿಪತಿಯಾದ ಬ್ರಹ್ಮನು ಹೀಗೆಂದನು, ಹೇ ಪ್ರಜೆಗಳಿರ, ನೀವು ಭಕ್ತಿಯಿಂದ ಸ್ವಧರ್ಮವನ್ನು ಆಚರಿಸಿದರೆ ಅದು ಕಾಮಧೇನುವಿನಂತೆ ನಿಮ್ಮ ಇಷ್ಟಾರ್ಥವನ್ನು ನೆರವೇರಿಸುವುದು ಮತ್ತು ದುಸ್ತರವಾದ ಸಂಸಾರ ಸಾಗರದಿಂದ ನಿಮ್ಮನ್ನು ದಾಟಿಸುವುದು ಅಂತ ಬ್ರಹ್ಮನೇ ಹೇಳ್ತಾನೆ. ಸ್ವಧರ್ಮ ಅಂದರೆ ಏನು? ನನ್ನ ಸ್ವಭಾವಕ್ಕೆ ಅನುಗುಣವಾದ ಕರ್ಮಫಲದ ಆಸಕ್ತಿ, ಕರ್ಮದ ಆಸಕ್ತಿ. ಅದರಿಂದ ಇಲ್ಲಿ ಧರ್ಮ ಅಂದರೆ ಜಾತಿ, ಕುಲ, ಧರ್ಮ, ಭೇದ ಇವುಗಳು ಮಾಡ್ಕೊಂಡಿದ್ದೀವಲ್ಲ ಜನಗಳು, ಅದಲ್ಲ. ನನ್ನ ಸ್ವಭಾವಕ್ಕೆ ಅಂಟಿದ ಕರ್ಮದ ಆಸಕ್ತಿ, ಅದನ್ನು ತಿಳ್ಕೊಬೇಕು ಚೆನ್ನಾಗಿ. ಇನ್ನು ಕೃಷ್ಣ ಮುಂದೆ ಯಾವ ವಿಚಾರವನ್ನು ತಿಳಿಸ್ಕೊಡ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ
ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.